ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರವಾಡ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಬಟನ್, ಹಾಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ತು ನೋಡ್ ಬಂದು ಬಾಗಿಲು ಬಡಿತಾನೆ. ಬಾಗಿಲು ಬಡಿದ ತಕ್ಷಣ ಗಾಬರಿ ಆಗುತ್ತೆ. ಲಕ್ಷ್ಮಿ ಅಕ್ಕ ಹೇಳ್ತಾಳೆ, ಭೂಮಿ ಏನೇ ಅನಾಹುತ ಆಗೋದಾದ್ರೂ ನನಗಾಗ್ಲಿ, ನೀನ್ ಮಾತ್ರ ಬರ್ಬೇಡ, ನಾನು ಬಾಗಿಲು ತೆಗಿತೀನಿ. ಭೂಮಿ, ಅಕ್ಕ ಹಾಗಂದ್ರೆ ಹೇಗೆ, ನಾನ್ ಬರ್ತೀನಿ. ಇಲ್ಲ ನಿಂತ್ಕೊಮ್ಮ ಅಂತ ಹೇಳಿ ಹೋಗಿ ಲಕ್ಷ್ಮಿ ಬಾಗಿಲು ತೆಗಿತಾಳೆ. ಅಜಿತ್ ಓಡ್ ಬಂದು ಅಪ್ಕೊಳ್ತಾನೆ ಭೂಮಿನ. ಅಪ್ಕೊಂಡ ತಕ್ಷಣ ಭೂಮಿನೂ ಕೂಡ ಅಷ್ಟೇ ಗಾಢವಾಗಿ ಅವನನ್ನ ಅಪ್ಕೊಂಡ್ ಮೈ ಮರ್ತ್ ಬಿಡ್ತಾರೆ ಇಬ್ರು ಒಬ್ರಿಗೊಬ್ರು. ಲಕ್ಷ್ಮಿ ಓಡ್ ಬಂದು, ಸಾಹೇಬ್ರೆ ಇದೇನ್ ಮಾಡ್ತಾ ಇದ್ದೀರಾ? ತಕ್ಷಣ ಭೂಮಿ, ಲಕ್ಷ್ಮಿ ಅಕ್ಕ ಏನು ಮಾತಾಡ್ಬೇಡ ನೀನು, ಇದು ಕಾಳಜಿ ಅಷ್ಟೇ, ನೀನ್ ಯಾಕಾಗಿಲ್ಲ ತಪ್ಪಾಗಿ ಭಾವಿಸ್ತೀಯ ಅಂತೇಳಿ ಅವಳು ಬಾಯಿ ಮುಚ್ಚಿಸ್ತಾಳೆ. ಮುಚ್ಚಿಸ್, ಸಾಹೇಬ್ರೆ ಕೆಟ್ಟ ಕನ್ಸ್ಕೊಂಡ್ರ ಅಂತ ಹೇಳಿ ಕೇಳಿದಾಗ, ಭೂಮಿ ಏನೋ ಕೆಟ್ಟ ಕನ್ಸ್ಬಿಡ್ತು, ಹಾಗಾಗಿ ನನ್ಗಿರಕ್ಕಾಗ್ಲಿಲ್ಲ, ನೀನ್ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಓಡ್ ಬಂದೆ. ಸರಿ ಕೂತ್ಕೊಳ್ಳಿ, ನೀರ್ ಕೊಡ್ತೀನಿ. ಇಲ್ಲಿ ಸತ್ಯನ ಹೇಳ್ತಾರೆ, ಅಪ್ಪ ಅಜಿತಾ ಆಯ್ತಾ ಕನ್ಸು, ನನಗೆ ಹೇಳಿಲ್ವಾ ಏನು ಆಗಿಲ್ಲ ಭೂಮಿಗೆ ಅಂತೇಳಿ. ನನ್ನೂ ಬಿಡ್ಲಿಲ್ವಮ್ಮ, ಅಯ್ಯೋ ಭೂಮಿಗೆ ಏನೋ ಆಗ್ಬಿಟ್ಟಿದೆ, ಬಾ ಸತ್ಯನ ಅಂತೇಳಿ. ಹಾಗಾಗಿ ಓಡ್ ಬಂದಮ್ಮ ನಾನು ಕೂಡ. ಇಲ್ಲಿ ಕೇಳ್ತಾನೆ ನನ್ನ ಮಾತು. ಆಗ್ಲಿ ಕೂತ್ಕೊಡಿ. ಇಲ್ಲ ನೀನ್ ಮಲಕ್ಕ ಹೋಗು, ನಾವು ಕೂತ್ಕೊಳ್ತೀವಿ. ಸಾಹೇಬ್ರೆ ನೀವು ಅಂತ ಮಾತೆಲ್ಲ ಆಡ್ಬಾರ್ದು, ನೀವು ನಮ್ಮನಿಗೆ ಕಾವಲುಗಾರರಲ್ಲ, ನೀವು ನಿಮ್ ಮುಂದೆ ಆದಂತಹ ರೆಸ್ಪೆಕ್ಟ್ ಇದೆ ನಿಮ್ಗೆ, ಅದೆಲ್ಲ ಮಾತಾಡ್ಬೇಡಿ. ಇಲ್ಲ ಹೋಗಿ ಮಲಕ್ಕ ಹೋಗಿ, ಪರವಾಗಿಲ್ಲ ನಾವು ಇಲ್ಲಿ ಕೂತ್ಕೊಳ್ತೀವಿ. ಆಚೆ ಸತ್ಯಣ್ಣನ ಅವ್ರು ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಸತ್ಯಣ್ಣ ಆ ಕಡೆ ಈ ಕಡೆಯಲ್ಲಿ ಬಡ್ಕೊಳ್ತಾ ಇರ್ತಾರೆ. ಅಯ್ಯೋ ನನ್ನೇ ಬಂದು ತಿಂತವಲ್ಲಪ್ಪ. ಅಜಿತ್ ಹೇಳ್ತಾನೆ, ಸತ್ಯಣ್ಣ ಕೀಟಗಳು ಅವೆಲ್ಲ, ಅವನ್ನೆಲ್ಲ ಹಂಗೆ ಪ್ರಾಣಿ ಹಿಂಸೆ ಮಾಡ್ಬಾರ್ದು, ಕೀಟ ಹಿಂಸೆ ಮಾಡ್ಬಾರ್ದು ನೀವು. ಸತ್ಯಣ್ಣ ಹೇಳ್ತಾರೆ, ಹೌದಪ್ಪ ಹೌದು, ಯಾಕೆಂದ್ರೆ ನನ್ನೇ ಬಂದು ಹಿಂಸೆ ಕೊಡ್ತಾ ಇದ್ದಾವ ನೋಡು, ಪ್ರಾಣಿ ಹಿಂಸೆ ಮಾಡ್ಬಾರ್ದು. ಏನ್ ಮಾಡೋದು, ತಾಳ್ಕೋಬೇಕು, ಎಲ್ಲ ಪ್ರೀತಿಯ ಮಹಿಮೆ. ಅಜಿತ್ ಹೇಳ್ತಾನೆ, ಏನ್ ಸತ್ಯಣ್ಣ ನೀವು ಎಲ್ಲದಕ್ಕೂ ಪ್ರೀತಿ ಹಣೆ ಬರ ಕಟ್ತಿರಲ್ಲ. ಆಗಲ್ಲಪ್ಪ ಅಜಿತ್ತ, ಇದು ನಿನ್ನೇನಂತಾರೆ ಹೇಳೋ, ನೀನು ಈಗ ಓಡ್ ಬಂದಿದ್ ನೋಡಿದ್ರೆ ಇದು ಪ್ರೀತಿ ಅಲ್ಲೇನೇನು. ಸತ್ಯಣ್ಣ, ನನಗೆ ಅವಳ ಮೇಲಿರೋಂತಹ ಪವಿತ್ರವಾದಂತಹ ಸ್ನೇಹ, ನನ್ನ ಮೇಲೆ ಅಷ್ಟೊಂದು ಪವಿತ್ರವಾಗಿ ಅಷ್ಟ್ ಚೆನ್ನಾಗಿ ಕಾಳಜಿ ವಹಿಸಿ ನೋಡ್ತಾಳಲ್ಲ, ಹಾಗಾಗಿ ಆ ನೋಡ್ತಾ ಇರೋದ್ರಿಂದ ನನಗೂ ಕೂಡ ಅಷ್ಟೇ ತುಂಬು ಹೃದಯದ ಸ್ನೇಹ ಅವಳ ಮೇಲಿದೆ ಅಷ್ಟೇ. ಸತ್ಯಣ್ಣ ಹೇಳ್ತಾ, ಹೌದಪ್ಪ ಹೌದು, ಇದನ್ ಪ್ರೀತಿ ಅಂದೆ ಇನ್ನೇನಪ್ಪ ಅಂತಾರೆ. ಸತ್ಯಣ್ಣ, ನಿಮ್ಗೆ ಇದ್ ಬಿಟ್ರೆ ಇನ್ನೇನು ಬೇರೆ ಮಾತಾಡೋಕ್ ಬರಲ್ವಾ? ಆಯ್ತು ಬಿಡಪ್ಪ, ನಾನ್ ಮಾತಾಡೋದಿಲ್ಲ, ಆಯ್ತು ಬಿಡು. ಇದಕ್ಕೆ ಏನಾದ್ರೂ ಹಾಡು ಹೇಳ್ಬೇಕಲ್ಲ, ಹೇಳ್ಕೊಳ್ಳಿ ಹಾಡ್ನ. ಹಾಡು ಹೇಳೋಕೇನಂತೆ, ಡ್ಯಾನ್ಸ್ನೂ ಮಾಡ್ಬೋದು, ಮಲಗಿದಾರೆ ತೊಂದರೆ ಇಲ್ಲ. ಅವ್ರದ್ದೇ ಆದಂತ ಹಾಡನ್ನ ಗುನ್ಗೋಕ್ ಶುರು ಮಾಡ್ತಾರೆ. ಅಷ್ಟರಲ್ಲಿ ಭೂಮಿ ಟೀ ಎತ್ಕೊಂಡ್ ಬರ್ತಾಳೆ. ಟೀ ಎತ್ಕೊಂಡ್ ಬಂದ್ಬಿಟ್ಟು, ಸಾಹೇಬ್ರೆ ಟೀ ತಗೊಳ್ಳಿ. ಅಜಿತ್ ಹೇಳ್ತಾನೆ, ಯಾಕೆ ಭೂಮಿ ಮಲಗ್ಲಿಲ್ವ ನೀನಿನ್ನ, ಟೀ ಮಾಡ್ಕೊಂಡ್ ಕೂತಿದ್ದ? ಸಾಹೇಬ್ರೆ ನೀವೀಗ ಕೂತಿದ್ರೆ ನನಗೆ ಮನ್ಸಿಗೆ ಸಮಾಧಾನ ಇರುತ್ತಾ, ತಗೊಳ್ಳಿ. ಆ ಕಡೆ ಸತ್ಯಣ್ಣ, ಹೌದಪ್ಪ ಹೌದು, ಎಷ್ಟು ಪ್ರೀತಿ ಎಷ್ಟು ಕಾಳಜಿ. ಅಜಿತ್, ಸತ್ಯಣ್ಣ. ಭೂಮಿ, ಸತ್ಯಣ್ಣ ಆಯ್ತಪ್ಪ ಆಯ್ತು. ಸತ್ಯಣ್ಣ ನೀವು ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳಿ. ಆಯ್ತಪ್ಪ ಮುಚ್ಕೊಂಡ್ ಕೂತ್ಕೊತೀನಿ. ಭೂಮಿ, ನಮ್ಗೊಂಚೂರು ಸುರಿತೀಯಮ್ಮ ಟೀನ? ಆಯ್ತು ತಗೊಳ್ಳಿ ಸತ್ಯಣ್ಣ. ಇಬ್ರಿಗೂ ಟೀ ಕೊಟ್ಬಿಟ್ಟು, ನೀವು ಕೂತಿರಿ, ಬರ್ತೀನಿ, ಮತ್ತೆ ಬರ್ತೀನಿ ನಾನು. ಒಳಕ್ ಹೋಗ್ತಾಳೆ. ಒಳಕ್ ಹೋದ ತಕ್ಷಣ ಸತ್ಯಣ್ಣ ಮತ್ತೆ ಹಾಗೇನೆ ಕಾಲಿಳಿಯಕ್ ಶುರು ಮಾಡ್ತಾರೆ ಅಜಿತ್ಗೆ. ಸತ್ಯಣ್ಣ, ಎಷ್ಟು ಬಾರಿ ಹೇಳ್ಬೇಕು ನಿಮ್ಗೆ ಪ್ರೀತಿ ಅಲ್ಲ ಅಂತ ಹೇಳಿ. ಹೌದಪ್ಪ ಅಜಿತ, ಹೌದು, ಈ ಬ್ರಹ್ಮಚಾರಿಗೆ ಏನ್ ಗೊತ್ತಾಗುತ್ತೆ ಹೇಳು, ಅಲ್ವಾ? ಭೂಮಿನೂ ನಿನ್ನ ಅಷ್ಟು ಅಗಾಧವಾಗಿ ಪ್ರೀತಿಸ್ತಾ ಇದ್ದಾಳಪ್ಪ. ಅಷ್ಟರಲ್ಲಿ ಭೂಮಿ ಸ್ವೆಟರ್ ತಗೊಬರ್ತಾಳೆ. ಸ್ವೆಟರ್ ತಗೊಬಂದ್ಬಿಟ್ಟು, ಸಾಹೇಬ್ರೆ ತಗೊಳ್ಳಿ. ಏನಿದು? ಅಜಿತನ ಮಾತಿಗೆ ಭೂಮಿ ಹೇಳ್ತಾಳೆ, ಸ್ವೆಟರ್ ನೀವು ಹೊರ್ಗಡೆ ಇದಿರಲ್ಲ, ಮಧ್ಯರಾತ್ರಿ ಚಳಿ ಶುರುವಾಗುತ್ತೆ, ಬಯಲು ನೋಡಿ, ಹಾಗಾಗಿ ತಗೊಳ್ಳಿ. ಹಾಗೆ ಬರೀ ಬಟ್ಟೆಲಿ ಉಟ್ಟು ಬಟ್ಟೆನಲ್ಲೇ ಇದ್ದೀರಾ ನೀವು? ಹೌದಪ್ಪ ಹಾಕೊಳಪ್ಪ ಅಜಿತ ಸ್ವೆಟ್ರು. ಅವಾಗ ಜ್ಞಾಪಿಸ್ಕೊಳ್ತಾರೆ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ. ಸ್ಟೇಷನ್ ಇಂದ ಹೊರಗ್ ಬರ್ತಾರೆ. ಹೊರಗ್ ಬಂದಾಗ ಭೂಮಿ ಸ್ವೆಟ್ ಎಣಿತ ಕೂತಿರ್ತಾರೆ ಟೀ ಶಾಪ್ ಹತ್ರ. ಎಣಿತ ಕೂತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ ಅಡಿಗೆ ಮಾಡೋದಷ್ಟಲ್ಲೇ ಅಲ್ಲ ಇವಳು, ಇದನ್ನೂ ಕೂಡ ಮಾಡ್ಕೊಳೋದ್ ಯಾವಾಗ? ಹೌದಲ್ವೇನೋ ಅಜಿತ, ಉಪ್ಕಿಪ್ ಸುದಾಳು ಅಂತನ. ಸತ್ಯಣ್ಣ ಬಾಳ ಕಿಲಾಡಿಯವಳೆ, ಅದ್ರಲ್ಲಿ ಅಡ್ಗೆಲೆಲ್ಲ ಹಂಗೆಲ್ಲ ಮಾಡೋಳಲ್ಲ. ಸರಿ, ಈ ಸ್ವೆಟರ್ಗೆ ಅಂತ ಕೇಳೋಣ ಬಾ. ಸತ್ಯಣ್ಣ ಅಜಿತ್ ಇಬ್ರು ಕೂಡ ಬರ್ತಾರೆ. ಅಲ್ಲ, ಈ ಬೇಸಿಗೆಲಿ ಯಾರಿಗೆ ಸ್ವೆಟರ್ ಎಣಿತಾ ಇದೀಯಾ? ಸಾಹೇಬ್ರೆ ಬೇಸಿಗೆ ಹೋದ್ರೆ ಮತ್ತೆ ಚಳಿಗಾಲ ಬರುತ್ತೆ. ಸತ್ಯಣ್ಣ ಕೇಳಿ, ಯಾರಿಗಮ್ಮ ಈ ಸ್ವೆಟ್ರು? ಸ್ವೆಟರ್ ಎಣಿತಾ ಇದ್ದೀನಿ ಸತ್ಯಣ್ಣ.
ಫ್ರೀ ಸೈಜ್ ಅಲ್ಲೇ ಯಾರಿಗ ಅದೃಷ್ಟ ಇದೆಯೋ ತೊಟ್ಕೊಳ್ಳೋ ಅಂತದ್ದು ನೋಡೋಣ. ಅಜಿತ್ ಹೇಳ್ತಾನೆ, ಈ ಸೆಕೆಯಲ್ಲಿ ಯಾರು ತೊಟ್ಕೊಳಕ್ ಬರ್ತಾರೆ ಇದನ್ನ? ಭೂಮಿ ಹೇಳ್ತಾಳೆ, ಸೆಕೆ ಕಳೆದು ಚಳಿಗಾಲ ಬರುತ್ತಲ್ಲ, ಯಾರೋ ಒಬ್ರು ತೊಟ್ಕೊಳ್ತಾರೆ, ನಿಮ್ಗೆ ಯಾಕೆ ಇಷ್ಟು ಹೊಟ್ಟೆ ಊರಿ? ಆಯ್ತಾಯ್ತು ಬಿಡು. ಆ ಮಾತು ಈಗ ನೆನಪಾಗುತ್ತೆ ಇಬ್ರಿಗೂ. ಪುಣ್ಯಾತ್ಮ ಯಾರಿದಾರೋ ಅಂದಾಗ ಇದೇನಿದು ಕಾಕತಾಳೀಯ, ನನಗೆ ಬರ್ತಾ ಇದೆಯಲ್ಲ ಸ್ವೆಟ್ಟು ಅಂತ ಹೇಳಿ ಇಟ್ಕೊಡ್ತಾರೆ. ಅಲ್ಲಿ ಸತ್ಯನ ಒಳೊಳಗೆ ಗೊನುಕೊಂಡು ಸುಮ್ಮನಾಗ್ತಾರೆ. ಭೂಮಿ ಒಳಕ್ ಹೋಗ್ತಾಳೆ. ಒಳಕ್ ಹೋದ್ಮೇಲೆ ಇಲ್ಲಿ ಈ ಕಡೆ ಮನೆಯಲ್ಲಿ ಅಲ್ಲಿ ಕೂಡ ಏನು ಸಂಭ್ರಮದಿಂದ ಮನಸ್ವಿನ ಇಡೀ ಬೆಡ್ರೂಮ್ ಎಲ್ಲ ಸಿದ್ಧಗೊಳಿಸಿರ್ತಾನೆ ಶ್ರವಣ್. ಅಲ್ಲಿಗೆ ಕಣ್ ಮುಚ್ಕೊಂಡ್ ಕರ್ಕೊ ಬರ್ತಾನೆ. ಅವಳು ನಾಟಕ ಆಡಕ್ ಶುರು ಮಾಡ್ತಾಳೆ. ಅಪ್ಪ, ನನ್ ಕಣ್ಯಾಕ್ ಮುಚ್ಚಿತೀರಾ? ಇಷ್ಟು ವರ್ಷಗಳ ಕಾಲ ನಿಮ್ಮನ್ನ ನೋಡ್ದೇ ಇದ್ದೀನಿ, ಕ್ಷಣ ಕ್ಷಣಕ್ಕೂ ನಿಮ್ಮನ್ನ ನೋಡಿ ಮನಸ್ಸು ತುಂಬ್ಕೋಬೇಕು ಅನ್ನೋ ಆಸೆ ಇದೆ ನನಗೆ. ಆಯ್ತು ಬಿಡುಕಂದ. ಅಪ್ಪ, ನನ್ಗೊಂದು ಕೊರಗಿದೆ. ಅಪ್ಪನ ಕೊಟ್ಟಂತ ದೇವ್ರು ಅಮ್ಮನ್ನ ಯಾವಾಗ ಕೊಡ್ತಾರೆ? ಅಷ್ಟರಲ್ಲಿ ಸಂಗೀತ ಎಚ್ಚೆತ್ಕೊಬಿಡ್ತಾಳೆ. ಸಾರಿ, ದೇವಿಯನ್ನು ಎಚ್ಚೆತ್ಕೊಬಿಡ್ತಾಳೆ. ಅಮ್ಮನೂ ಸಿಗ್ತಾಳೆ. ಅಪ್ಪ ಅಮ್ಮ ಇಬ್ರು ಜೊತೆನೂ ಇರ್ತೀಯ ಬಿಡು ಅಲ್ವಾ ಸಂಗೀತ ಅಂತ ಹ್ಞೂ ಅಂತಾಳೆ ಸಂಗೀತ. ಪಾಪ ಅವಳಿಗೆ ಬೇಸರ. ಮತ್ತೆ ಇನ್ನು ಬೆಳಗಾದ್ಮೇಲೆ ಈ ಕಡೆ ಅಂಜು ಅಲ್ಲಿ ನಿಂತಿರ್ತಾಳೆ. ಅಪ್ಪು ಹೊಟ್ಟೆ ಉರ್ಸಕ್ಕೋಸ್ಕರ, ನೋಡು ನೀನು ಇನ್ನೂ ಚೆನ್ನಾಗಿ ಕಾಣ್ಬೇಕು, ಇಷ್ಟು ಸಾಲದು ಮೇಕಪ್, ಇನ್ನೂ ಚೆನ್ನಾಗಿ ಮೇಕಪ್ ಮಾಡಿಸ್ತೀನಿ, ಚೆನ್ನಾಗಿ ಕಾಣ್ಬೇಕು ನೀನು. ಕೆಲವೊಬ್ರು ಹೊಟ್ಟೆ ಉರ್ಕೋತಾರೆ. ಅಂಜು ಹೇಳ್ತಾಳೆ, ಯಾಕಪ್ಪು ಅವಾಗೆಲ್ಲ ನನ್ನ ಹಿಂದಿಂದೆ ತಿರುಗ್ತಿದ್ದೆ, ಯಾರ್ಗೆ ಹೇಳ್ತಾ ಇದೀಯ ಈ ಮಾತು? ಅಪ್ಪು ಹೇಳ್ತಾಳೆ, ನೀನ್ ಯಾಕೆ ಹಾಗೆ ಎಗ್ಲು ಮುಟ್ಕೊಂಡು ನೋಡ್ಕೊತೀಯ? ಕುಂಬಳಕಾಯಿ ಕಳ್ಳ ಅಂದ್ರೆ ಒಳ್ಳೆ ಚೆನ್ನಾಯ್ತಲ್ಲ, ನೀನೆಷ್ಟು ಇರು ಅಷ್ಟೇನೆ, ಇಬ್ರು ನನಗೆ ಇಬ್ರು ಒಂದೇ. ನೋಡು, ನಿನಗೆ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ ಮೇಕಪ್ ಮಾಡಿಸ್ತೀನಿ. ಇಲ್ಲಿ ಈ ರೀತಿ ಏನು ಅವಳನ್ನ ಬಹಳ ಅಟ್ಟಕ್ಕೇರಿಸ್ತಾ ಇರ್ತಾರೆ. ಭೂಮಿಗೆ ನಿದ್ದೆನೆ ಬರೋದಿಲ್ಲ. ಅವಳು ಒದ್ದಾಡ್ತಾ ಇರ್ತಾಳೆ. ಈ ಕಡೆ ಅಜ್ಜಿತ್ತು ಆಗನೆ ಸ್ವೆಟರ್ ಮೈ ಮೇಲೆ ಹಾಕೊಂಡು ಮಲಗಿರ್ತಾನೆ. ಸತ್ಯಣ್ಣ, ಯಾರಿಗೆ ದಕ್ಬೇಕಾಗಿತ್ತು ಅವ್ರಿಗೆ ದಕ್ಕಿದೆ, ಅದೃಷ್ಟ ನೋಡಪ್ಪ ಹೇಗಿದೆ ಅಂತ ಹೇಳಿ ಅವರು ಹಾಗೆ ಕೂತಿರ್ತಾರೆ. ಪಾಪ ಭೂಮಿ ಚಡ್ಪಡಿಸ್ಕೊಂಡು ಹೊರಗ್ ಬರ್ತಾಳೆ. ಏನ್ ಮಾಡ್ತಾ ಇದಾರೋ ನೋಡೋಣ ಅಂತ ಹೇಳಿ ಬಂದ್ ನೋಡಿದ್ರೆ ಅಜಿತ್ತು ಸ್ವೆಟರ್ ಮೈ ಮೇಲೆ ಹಾಕೊಂಡು ಹಾಗೆ ಮಲಗಿರ್ತಾನೆ. ಅವಳಾಗ ಅಂತಾಳೆ ಭೂಮಿ, ಇದೇನಿದು? ಏನಾದ್ರೂ ದೇವ್ರೇ ನಮ್ಮಿಬ್ರು ಸಂಬಂಧನ ಒಂದುಗೂಡಿಸ್ತಾ ಇದ್ದಾನ? ಹೇಗೆ ದೇವ್ರ ಇಚ್ಛೆನೇ ಇದಾಗಿತ್ತ ನಾವಿಬ್ರು ಒಂದುಗೂಡು ಅಂತದ್ದು? ಅವ್ರು ನನಗೇನೋ ಆಗಿದೆ ಅಂತ ಓಡೋಡ್ ಬರ್ತಾರೆ, ನಾನ್ ಅವ್ರಿಗೇನೋ ಆಗಿದೆ ಅಂತ ಹೇಳಿ ನಾನ್ ಗಾಬರಿ ಆಯ್ತೀನಿ. ಈಗ ನೋಡು ಅವ್ರಿಗೆ ಏನಾಗಿದ್ಯೋ, ಹೇಗಿದಾರೋ ಅಂತೇಳಿ ಗಾಬರಿ ಮಾಡ್ಕೊಂಡು ನನಗೆ ನಿದ್ದೆನೆ ಬರ್ದೆ ನಾನು ಹೊರಗ್ ಬಂದೆ. ಇದೆಲ್ಲ ಒಂದ್ ರೀತಿ ದೇವ್ರು ಕೂಡ್ಸಿರೋ ಸಂಬಂಧನೇ ಇದು ಅಷ್ಟು ಸುಲಭ ಆಗಿರ್ತಕ್ಕಂಥದ್ದಲ್ಲ. ನಮ್ಮಿಬ್ಬರಿಗೂ ಇರುವಂತ ಋಣಾನುಬಂಧದ ದೇವ್ರು ಕೂಡ್ಸಿರೋ ಸಂಬಂಧ. ಆ ಭಗವಂತನೇ ಮಾಡಿರೋ ಈ ಸಂಬಂಧ, ಈ ಬೆಸುಗೆ ಅಂತ ಹೇಳಿ ಅವಳು ಕೂಡ ಹಾಗಂತ ಅನ್ಕೊಳ್ತಾಳೆ. ಅದು ಸತ್ಯವೇ ಸರಿ. ಇಬ್ರು ಕೂಡ ಋಣಾನುಬಂಧೆ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ಆ ಭಗವಂತ ಋಣಾನುಬಂಧ ಇರೋದ್ರಿಂದಲೇ ಇಬ್ರು ಕೂಡ ಒಂದುಗೂಡ್ಸಿರೋದು. ಯಾಕೆಂದ್ರೆ ಅವನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲವು ಸಾಮಾನ್ಯ ಹುಡುಗಿ ಒಬ್ಬಳನ್ನ ತನ್ನ ಒಪ್ಪಂದದ ಮದುವೆಗೆ ಅವಳನ್ನ ಒಪ್ಸ್ಕೊಂಡ್ರು ಕೂಡ ಈ ರೀತಿ ಅಷ್ಟು ಕಾತರವಾಗಿ ಅವಳಿಗೇನೋ ಆಗಿದೆ ಅನ್ನುವಂತ ಗಾಬರಿನ ಪಟ್ಕೊಂಡು ಆತಂಕ ಪಟ್ಕೊಂಡು ಓಡೋಡ್ ಬಂದು ಅವಳನ್ನ ಒಂದ್ ರೀತಿ ಕಾವಲುಗಾರನೇ ಅಂತಾನೆ ಹೇಳ್ಬೇಕು. ಆ ಕಾವಲುಗಾರನಾಗಿ ಅವಳ ರಕ್ಷಕನಾಗಿ ರಕ್ಷಾ ಕವಚವಾಗಿ ಅವಳನ್ನ ಕಾಯ್ತಾ ಕೂತ್ಕೊಳ್ತಾನೆ ಅಂತ ಅಂದ್ರೆ ಇದು ಖಂಡಿತವಾಗಿಯೂ ಕೂಡ ದೇವ್ರು ಕೂಡ್ಸಿರ್ತಕ್ಕಂಥ ಭೂಮಿಯ ಅಭಿಪ್ರಾಯದ ಪ್ರಕಾರ ಅನುರಾಗದ, ಅಕ್ಕರೆಯ, ಪ್ರೀತಿಯ ಅನುಬಂಧ. ಈ ಒಂದು ಸುಂದರವಾದಂತಹ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್.